ಬದಲಾವಣೆ ಸಂದರ್ಭ ಬಂದರೆ ನಾನು ಪ್ರಶ್ನೆ ಮಾಡ್ತೀನಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ, ಯಾಕಂದ್ರೆ ನೀವು ಶಾಸಕರು ತಗೊಂಡು ಕೇಳಿ ನೀವು ತೀರ್ಮಾನ ತೆಗೆದುಕೊಂಡಿದ್ದೀರಾ. ತಾವೇನೋ ಏನಾಯ್ತು ಸರ್ ಪ್ರೋಸೆಸ್, ತಾವು ಕೇಳಿದ್ರ ಸರ್? ಹೌದು, ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಒಂದು ಇದ್ರದ್ದು ನಿರ್ಣಯ ಆಯಿತು. ಏನಂತ ಮುಖ್ಯಮಂತ್ರಿಗಳೇ ಯಾರು ಸಿದ್ದರಾಮಯ್ಯನವರೇ ತೀರ್ಮಾನ ಮಾಡಿದರು. ಏನಂತ ನಾನು ಮಾತು ಕೊಟ್ಟಿದ್ದೆ ಅದರಲ್ಲಿ, ಅದ್ರ ಪ್ರಕಾರ ನಾನು ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿದ ಮೇಲೆ ನಾನು ಕೇಳೋಂಥ ಪ್ರಶ್ನೆ ಏನಿದೆ ಅಲ್ಲಿ? ಏನು ಹೇಳ್ತಾ ಇದ್ದೀನಿ ಈಗ ಅವರೇ ಅಲ್ಲ ರೀ, ಸಿ ಎಂ ಏನಾರ ರಾಜೀನಾಮೆ ನಾನು ಹೇಳ್ತೇನೆ, ಸಿ ಎಂ ಏನಾರ ಅಲ್ಲ ರೀ, ಒಂದು ನಿಮಿಷ ನೋಡಿ, ನಾನು ಅದಕ್ಕೆ ಬಿಡಿ, ನಾನು ಈಗಲೂ ಹೇಳ್ತೇನೆ ನೋಡಿ, ನೀವೆಲ್ಲರೂ ಒಂದೊಂದು ಕೇಳಿ ನೋಡಿ, ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನಮ್ಮ ಶಾಸಕಾಂಗ ಪಕ್ಷದಲ್ಲಿ ಸಭೆಯಲ್ಲಿ ಅವರು ಇದ್ದರು, ನಾನು ಇದ್ವಿ, ನಾವು ಎಲೆಕ್ಟ್ ಮಾಡಿದ್ವಿ. ಎಲೆಕ್ಟ್ ಮಾಡಿದಾಗ ದರ್ ವಾಸ್ ಎ ಕಂಟೆಸ್ಟ್. ನಮಗೇನು 5 ವರ್ಷ ಇದನ್ನು ಮಾಡ್ತೀನಿ ಅಂತ ಆಗಿರಲಿಲ್ಲ. ಆದರೂ ವರಿಷ್ಠರ ಮುಂದೆ ಅದು ಏನಾಗಿತ್ತು ಅನ್ನೋದು ನಮಗೇನು ಗೊತ್ತಿಲ್ಲ. ನಮ್ಮನ್ನ ಶರಣ್ ಪ್ರಕಾಶ್ ಕರೆದಿದ್ರೆ ಅಲ್ಲಿ ಇಲ್ಲ. ಒಂದು ಸಾರಿ ಎಲೆಕ್ಟ್ ಮಾಡಿದ ಮೇಲೆ ನಾವು ಹಂಗೆ ತಿಳ್ಕೊಂಡ್ವಿ. ಆಮೇಲೆ ಇಲ್ಲ ನೀವು ರಾಜೀನಾಮೆ ಕೊಡಬೇಕು ಅಂತ ಸಿದ್ದರಾಮಯ್ಯನವ್ರು ಹೇಳಿದಾಗ ಆ್ಯಸ್ ಎ ಜೆಂಟಲ್ಮ್ಯಾನ್ ನೋಡಿ, ಐ ಅಪ್ರಿಷಿಯೇಟ್ ಸಿದ್ದರಾಮಯ್ಯ ಬಿಕಾಸ್ ಹಿ ಶೋಸ್ ಈಸ್ ಜೆಂಟಲ್ಮ್ಯಾನ್ಶಿಪ್. ಕೊಟ್ಬಿಟ್ಟು ಆಮೇಲೆ ತೀರ್ಮಾನ ಮಾಡಿ ಅವರೇ ಸೂಚನೆ ಮಾಡಿದರು ಡಿ ಕೆ ಶಿವಕುಮಾರ್ ಆಗಬೇಕಂತ. ಯಾರು? ಸಿದ್ದರಾಮಯ್ಯನವರೇ ಸೂಚನೆ ಅವರು ಮಾಡಿದ ಮೇಲೆ ಮತ್ತು ನಮ್ಮನ್ನೆಲ್ಲ ಕೇಳಿದರು. ನಮ್ಮನ್ನು ಕೇಳಿದ್ರಲ್ರಿ, ನಾವೆಲ್ಲ ಏನು ಒಪ್ಪಿಗೆ ಕೊಟ್ವಿ? ಆಯಿತು, ನೀವೇನು ಹೇಳಿದರೆ ಅದಕ್ಕೆ ನಮ್ಮದು ಒಪ್ಪಿಗೆ ಇದೆ ಅಂತ ಶಾಸಕಾಂಗ ಪಕ್ಷದಲ್ಲಿ ಶಿವಕುಮಾರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನಾವು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದೇವೆ. ಈ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟ ಮೇಲೆ ನಾನೇನು ಮಾಡೋಕ್ಕಾಗುತ್ತೆ? ಏನು ಕೇಳೋಕ್ಕಾಗುತ್ತೆ? ಇನ್ನು ಕೊಡದೇ ಇದ್ದರೆ ಕೇಳ್ತಾ ಇದ್ದೆ. ಅದಕ್ಕೆ ಸಿದ್ದರಾಮಯ್ಯನವರು ಕೊಟ್ಟಿದ್ದರಿಂದ ನಾ ಕೇಳೋ ಪ್ರಶ್ನೆ ಉದ್ಭವಿಸಲಿಲ್ಲ. ಮುಂದೆ ಹೇಳಿ ಆಯ್ತಲ್ಲ. ಬದಲಾವಣೆ ಸಂದರ್ಭ ಬಂದರೆ ನಾನು ಪ್ರಶ್ನೆ ಮಾಡ್ತೀನಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ, ಯಾಕಂದ್ರೆ ನೀವು ಶಾಸಕರು ತಗೊಂಡು ಕೇಳಿ ನೀವು ತೀರ್ಮಾನ ತೆಗೆದುಕೊಂಡಿದ್ದೀರಾ. ತಾವೇನೋ ಏನಾಯ್ತು ಸರ್ ಪ್ರೋಸೆಸ್, ತಾವು ಕೇಳಿದ್ರ ಸರ್? ಹೌದು, ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಒಂದು ಇದ್ರದ್ದು ನಿರ್ಣಯ ಆಯಿತು. ಏನಂತ ಮುಖ್ಯಮಂತ್ರಿಗಳೇ ಯಾರು ಸಿದ್ದರಾಮಯ್ಯನವರೇ ತೀರ್ಮಾನ ಮಾಡಿದರು. ಏನಂತ ನಾನು ಮಾತು ಕೊಟ್ಟಿದ್ದೆ ಅದರಲ್ಲಿ, ಅದ್ರ ಪ್ರಕಾರ ನಾನು ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿದ ಮೇಲೆ ನಾನು ಕೇಳೋಂಥ ಪ್ರಶ್ನೆ ಏನಿದೆ ಅಲ್ಲಿ? ಏನು ಹೇಳ್ತಾ ಇದ್ದೀನಿ ಈಗ ಅವರೇ ಅಲ್ಲ ರೀ, ಸಿ ಎಂ ಏನಾರ ರಾಜೀನಾಮೆ ನಾನು ಹೇಳ್ತೇನೆ, ಸಿ ಎಂ ಏನಾರ ಅಲ್ಲ ರೀ, ಒಂದು ನಿಮಿಷ ನೋಡಿ, ನಾನು ಅದಕ್ಕೆ ಬಿಡಿ, ನಾನು ಈಗಲೂ ಹೇಳ್ತೇನೆ ನೋಡಿ, ನೀವೆಲ್ಲರೂ ಒಂದೊಂದು ಕೇಳಿ ನೋಡಿ, ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನಮ್ಮ ಶಾಸಕಾಂಗ ಪಕ್ಷದಲ್ಲಿ ಸಭೆಯಲ್ಲಿ ಅವರು ಇದ್ದರು, ನಾನು ಇದ್ವಿ,